పునీత్ రాజ్ కుమార్ 50వ పుట్టినరోజు సందర్భంగా బళ్ళారిలో వార్డు నెంబర్ 5 గుగ్గరహట్టిలో ఇంటర్నేషనల్ బ్లడ్ డొనేషన్ అవేర్నెస్ క్యాంపెయిన్ను సపోర్టెడ్ బై NIFAA బ్రాంచెస్ వారియర్స్ NGOస్ తరపున రక్తదాన శిబిరం ఏర్పరచడం జరిగింది. ఈ కార్యక్రమంలో పునీత్ రాజ్ కుమార్ అభిమానులు ప్రజలు స్వయంగా వచ్చి రక్తదాన శిబిరంలో పాల్గొని రక్తదానం చేశారు మరియు ఎక్కువ సంఖ్యతో స్వయంగా వచ్చి రక్తదానం చేయాలని పిలుపునిచ్చారు. ఈ కార్యక్రమంలో గుగ్రహట్టి నివాసులు పునీత్ రాజ్ కుమార్ అభిమానులు RK అబ్రహాం, PC ನಾಗರಾಜ್ ತದಿತರರು ಪಾಲ್ಗೊಂಡರು. 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗುಗ್ಗರಹಟ್ಟಿಯಲ್ಲಿ ರಕ್ತದಾನ ಶಿಬಿರವನ್ನು ಹೊಂದಿಕೊಂಡಿದ್ದೇವೆ. ಎಲ್ಲ ನಮ್ಮ ವಿಶ್ ಗಣೇಶ ಮಿತ್ರ ಮಂಡಳಿಯ ಬಳಗದಿಂದ ನಮ್ಮ ಗೆಳೆಯರ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಇನ್ನು ಚಿಕ್ಕದೇ ಅನಿಸುತ್ತೆ. ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗೆ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಜೈ ಪುನೀತ್ ರಾಜ್ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಅವರ 50ನೇ ವರ್ಷದ ಜನ್ಮದಿನ ಅಂತ. ಆದರೂ ಅವರು ಇಲ್ಲ, ಅವರ ಕಾರ್ಯಗಳು ಅವರು ಸಮಾಜಕ್ಕೆ ಮಾಡಿದಂಥ ಕಾರ್ಯಗಳು ಅತಿ ಉನ್ನತವಾಗಿದ್ದವು. ಆದ್ದರಿಂದ ಅವರು ಎಡಗೈ ಕೊಟ್ಟಿದ್ದರೆ ಬಲಗೈ ಗೊತ್ತಾಗಬಾರ್ದಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಪೂರ್ಣವಾಗಿ ನಮ್ಮ ಮಲ್ಲಿಕಾರ್ಜುನವರು ಅವರು ಸ್ವಂತ ಅದೇ ತರಹವಾಗಿ ಯಾವುದೇ ಯಾರಿಗೆ ಬೇಕು, ಯಾವ ಸಮಯದಲ್ಲಿ ಬೇಕಾದ್ರೂ ರಕ್ತ ಬೇಕಂದರೆ ಅವ್ರ ಕಡೆಯಿಂದ ಅವರು ಇದರಿಂದ ನಮಗೆ ದಾನ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಂದ 2 ಮಾತು ಮಾತಾಡಬೇಕಂತಂದು ನಮ್ಮ ಪುನೀತ್ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲ ಗುಗ್ಗರಹಟ್ಟಿಯ ಬಾಂಧವರ ಕಡೆಯಿಂದ. ಹಾಗೂ ಎಲ್ಲರೂ ಬಂದು ರಕ್ತದಾನ ಮಾಡಿ, ರಕ್ತದಾನ ಮಹಾದಾನ. ಈ ರಕ್ತದಾನ ಕೆಲವೊಂದು ಟೈಮು ಹಾಸ್ಪಿಟ್ಲಲ್ಲಿ ಹೋದರೆ ನೆಗೆಟಿವ್ ಸಿಗಲ್ಲ, ಇಂಪಾರ್ಟೆಂಟ್ಸ್ ಇರ್ತಾವಲ್ಲ ಅಂಥವು ಸಿಗಲ್ಲ. ಹಂಗಾಗಿ ನೀವು ರಕ್ತದಾನ ಮಾಡಿದ್ರೆ ಕೆಲವೊಬ್ರು ಇರ್ತಾರೆ, ನಾನು ಕೊಟ್ಟೇ ಇಲ್ಲಪ್ಪ 20 ವರ್ಷ ಆಯ್ತು ಕೊಟ್ಟಿಲ್ಲ ಅಂತ. ಕೊಟ್ಟರೆ ರಕ್ತ ಮತ್ತೆ ಉತ್ಪತ್ತಿ ಆಗ್ತೈತೆ, ಹೊಸ ರಕ್ತ ಬರ್ತವೆ. ನಿಮ್ಮ ಹತ್ರ ಏನೋ ರೋಗ ರುಜಿಗಳಿದ್ರು ಹೊರಗಡೆ ಬರ್ತವೆ, ಎಲ್ಲವಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲ ರಕ್ತ ಕೊಡ್ಬೇಕಂತ ನಾನು ಹೇಳ್ತೀನಿ. ಅದೇ ರೀತಿ ನಮ್ಮ ಅಪ್ಪು ಸಾರ್ ಅವರು ಇಂಥ ಭಾಳಷ್ಟು ಮಾಡ್ಯಾರ, ಆದರೆ ಯಾರಿಗೆ ಹೇಳಿಲ್ಲ. ಅವರು ಇದ್ದಾಗ ಏನು ಹೇಳಿಲ್ಲ, ಇಲ್ದಾಗ ಜನಗಳಿಗೆಲ್ಲ ಗೊತ್ತಾಗೈತೆ ಇಷ್ಟೊಂದು ಮಾಡ್ಯಾರ ಅವ್ರು ಅಂತೇಳಿ. ಅದೇ ರೀತಿ ನಾವು ಕೂಡ ಮಾಡ್ಬೇಕು, ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ನಾವು ಮಾಡಿರೋದು. ಅದೆಲ್ಲ ಯಾವಾಗ ಹೇಳ್ಬೇಕು, ಜನ ಹೇಳ್ಬೇಕು, ನಮ್ಮ ಪಾಡಿಗೆ ನಾವು ಹೇಳ್ಬಾರ್ದು. ನಮ್ಮ ಅದನ್ನ ನಾವು ಯಾವತ್ತೂ ಹೇಳ್ಕೊಬಾರ್ದು ಅಂತ ಹೇಳ್ತಾ ನಾವು 2 ಮಾತನ್ನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಅಪ್ಪು ಸಾರ್ ಅವರಿಗೆ. ಅವರು ಮಾಡ್ತಕ್ಕಂತಿರುವ ಎಲ್ಲ ಎಂತೆಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ, ಎಂತೆಂಥವು ಮಾಡಿದ್ದಾರೆ. ಬಟ್ ಎಲ್ಲರೂ ಕಾಣಿಸ್ಕೊಂಡ್ರೆ ಅವ್ರು ಕಾಣಿಸ್ಕೊಳ್ಳಲ್ಲ. ಅವತ್ತು ಏನು ಮಾಡಿದಾರ ದಿನಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಒಂದು ಸ್ಕೂಲ್ ಆಗಿರ್ಬೋದು, ಒಂದು ನಮ್ಮ ಕೆಲವು ಹಾಸ್ಪಿಟ್ಲ್ ಆಗಿರ್ಬೋದು, ಎಲ್ಲರೂ ಮಾಡಿ ನಾನು ಪೋಸ್ಗಳು ಕೊಡ್ತಾರೆ. ಬಟ್ ಅವರು ಯಾವತ್ತೇ ಕಾಣ್ತಾರೆ, ಯಾರ ಹತ್ರ ಕಾಣಿಸ್ಕೊಳಲ್ಲ. ಅವ್ರು ಮಾಡಿದ್ದು ಅದು ಏನು ಹೇಳ್ತಿರಲ್ಲ, ಬಲಗೈ ಕೊಟ್ಟು ಎಡಗೈ ಗೊತ್ತಾಗ್ಬಿಡು, ಎಡಗೈ ಕೊಟ್ಟು ಬಲಗೈ ಗೊತ್ತಾಗ್ಬಿಡು. ಆ ಥರ ಒಂದು ಮನುಷ್ಯ ಇವತ್ತು ನಮ್ಮ ಹತ್ರ ಇಲ್ಲ. ಆದರೂ ನಮ್ಮ ಹತ್ರ 5 ಅಂತೇಳಿ ಇವತ್ತಿಗೆ ಈ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ದೀವಿ ನಾವು. ನಮಗೆ ಭಾಳ ಖುಷಿ ಆಗುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಸ್ತ ಕನ್ನಡಿಗರಿಗೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಾವು ಬಳ್ಳಾರಿಯ ಗುಗ್ಗರಹಟ್ಟಿ ಗ್ರಾಮದ 4ನೇ ವಾರ್ಡ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಗುಗ್ಗರಹಟ್ಟಿ ಗೆಳೆಯರ ಬಳಗ ಮತ್ತು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ನಡೆಸುತ್ತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ಕಾರಣ ನಮ್ಮೆಲ್ಲ ಜನತೆ ಮತ್ತು ಯುವಕರು ಮತ್ತು ಗುಗ್ಗರಹಟ್ಟಿಯ ಸರ್ವ ನಾಗರಿಕರು, ಹಾಗಾಗಿ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಷ್ಟು ಹೇಳಿ ನನ್ನ 1-2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಬಂದು ರಕ್ತದಾನ ಮಾಡಬೇಕಾಗಿ